A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನೋಡಿದ್ರೆ ಬಾಡ್ತಾ ಏನು ಮಾತಾಡೋದು ಬೇಡ, ಅವ್ರು ನೋಡ್ಕೊಂತ ಸಾಕು, ಅದೇ ಆಶೀರ್ವಾದ ಆಗ್ತತಿ ಅನ್ನುವಂಥದ್ದು. ಅಷ್ಟು ಚಂದ ತಯಾರಾಗ್ಯಾರ. ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಈ ಗ್ರಾಮದಿಂದ ಕೊಪ್ಪಳ ಮಠಕ್ಕಿರ್ಬೋದು, ನಾಲ್ಕೇರಿ ಮಠಕ್ಕಿರ್ಬೋದು, ಹೂವಿನ ಮಠಕ್ಕಿರ್ಬೋದು, ಎಲ್ಲ ಬಿಟ್ಟು ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಹಲವಾರು ಮಠಗಳು, ಹಲವಾರು ಮಂದಿರಗಳು, ಹಲವಾರು ಪುಣ್ಯಕ್ಷೇತ್ರಗಳಿಗೆ ದಾನ ಕೊಟ್ಟು ಕೊಡಗೈ ದಾನಿಗಳು ಎನಿಸಿರ್ತಕ್ಕಂಥ ಗ್ರಾಮ ನಮ್ಮ ಎರೆಹಂಚನಾಳ ಗ್ರಾಮ ಅನ್ನುವಂಥದ್ದು. ಹೂವಿನಡಗಿಗೂ ಸಹಿತ ಪ್ರತಿ ವರ್ಷವೂ ಸಹಿತ ಕರದಂಟಿನ ಸೇವೆಯನ್ನು ನಮ್ಮ ಶಿಕ್ಷಕರು, ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥವರು ಬಹಳ ಒಳ್ಳೆ ಕಟ್ಟಿ ಸರ್ ಅವರು, ರಾಜಶೇಖರ್ ಕಟ್ಟಿಯವರು 1 ಕ್ವಿಂಟಲ್ ಪ್ರತಿ ವರ್ಷ ಮಾಡಿ ಕಳಿಸ್ತಾರೆ. ಮತ್ತು ವಿಶೇಷವಾಗಿ ಇವತ್ತು ಯಾರೇ ಬರಲಿಲ್ಲ ಅವರಿಗೆ ಯಾವತ್ತೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸುವಂಥ ಗುಣ ನಮ್ಮ ಎರೆಹಂಚನಾಳ ಭಕ್ತರದಾಗಿದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಒಳ್ಳೆ ಶಿಕ್ಷಕರನ್ನು ಈ ಶಾಲೆ ಪಡೆದಿದೆ. ನಮಗೊಂದು ಆಸೆ ಇತ್ತು, ನಮ್ಮ ಸಿದ್ಧಾರ್ಥ ಶಿವಾನಂದ ಎಲ್ಲ ಹಿರಿಯರಿಗೆ ಹೇಳ್ತಿದ್ದೀನಿ, ಏನಂದ್ರೆ ಈ ಸಂಸ್ಥೆ ಮಠದಲ್ಲಿ ಐತಿ, ಮಠದಲ್ಲೇ ನಡೀಲಿ, ಜೊತೆಗೆ ಒಂದು ಜಾಗವನ್ನು ಪಡ್ಕೊಳ್ಳಿ ಅಂತ ಒಂದು ಹೊಲ ಖರೀದಿ ಮಾಡಲಿ, ಭೂಮಿ ಖರೀದಿ ಮಾಡಲಿ, ತನ್ನದೇ ಆಗಿರ್ತಕ್ಕಂಥದ್ದು. ಬಹುಶಃ ಪ್ರಾಥಮಿಕವಾಗಿ ಪ್ರೌಢಶಾಲೆ ಮತ್ತು ಜೊತೆಗೆ ಪದವಿ ಪೂರ್ವ ಇದೆಲ್ಲವನ್ನ ಈ ಸಂಸ್ಥೆ ಹೊಂದಬೇಕು ಅನ್ನುವಂಥ ಕನಸನ್ನು ಮೊಟ್ಟ ಮೊದಲು ಸಂತೋಷ ಪಡುವಂಥದ್ದು ಯಾರಾದರೂ ಇದ್ರೆ ಅದು ಹೂವಿನಡಗಿ ಶ್ರೀಗಳು ಅನ್ನುವಂಥದ್ದನ್ನು ನಾವು ಮನಸ್ಸಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಅವ್ರಿಗೆ ಹೇಳಿದಾಗ ಮತ್ತು ಭೂಮಿ ಖರೀದಿ ಮಾಡಿದ್ರು. ನಮ್ಮ ಹನುಮಂತಪ್ಪನವ್ರು ಹೇಳಿದಾಗ ಬಹಳ ಖುಷಿ ಆಯ್ತು, ಭೂಮಿ ಖರೀದಿ ಮಾಡಿದ್ರು, ಬಹಳ ಸಂತೋಷ ಆಯ್ತು. ಹೀಗೆ ಒಂದು ಊರಿನ ಪ್ರಗತಿ, ಒಂದು ಊರಿನ ಬೆಳವಣಿಗೆ ಆಗಬೇಕು ಅಂತಂದರೆ ಇಂಥ ಪ್ರಾಜ್ಞರ ಒಂದು ಉಪಸ್ಥಿತಿ ಇರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಜಕ್ಕೂ ಸಹಿತ ಬಹಳಷ್ಟು ಸಂತೋಷವಾಗಿದೆ. ನೀವೆಲ್ಲ ಒಳ್ಳೆಯದಾಗಲಿ. ಮತ್ತು ಪ್ರತಿ ವರ್ಷವೂ ಸಹಿತ ನಮ್ಮ ರಾಜಶೇಖರ್ ಕಟ್ಟಿಯವರಿಗೆ ನಾವು ಹೇಳಿ ಎಲ್ಲ ನಮ್ಮ ಯುವಕರಿಗೆ, ಹಿರಿಯರಿಗೆ, ನಿಮ್ಮ ಊರಾಗ ಏನೇ ಕಾರ್ಯಕ್ರಮ ಆಗಲಿ, ಶಾಲೆ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು, ನೀವು ಯಾವಾಗ ಕರೆದ್ರೂ ಸಹಿತ ನಾವು ಬಂದು ಆಶೀರ್ವಾದ ಮಾಡ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸಿ. ನೋಡಿ, ನಿರೂಪಣೆಯನ್ನು ಸಹಿತ ಬಹಳ ಚೆಂದ ಮಾಡ್ತಾರೆ ನಮ್ಮ ಶಿಕ್ಷಕಿಯರು ಮತ್ತು ಎಲ್ಲ ನಮ್ಮ ಶಿಕ್ಷಕ ಮಿತ್ರರು, ಶಿಕ್ಷಕಿಯರು, ಗುರುಮಾತೆಯರು ಅಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಅಂತಂದರೆ ಮಕ್ಕಳು. ಆ ಮಕ್ಕಳನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ಅಷ್ಟು ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜರಿ ಬಂದಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಹಿತ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಎಲ್ಲ ಗಣ್ಯರಿಗೂ ಸಹಿತ ಒಮ್ಮೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟರಿ ಅನ್ನುವಂಥ ಮಾತನ್ನು ಸರಳವಾಗಿ ನೋಡಿ ಚೆಂದಾಗಿ ಕಾರ್ಯಕ್ರಮ ನಡೆದಿದೆ. ನಾವೆಲ್ಲ ನೃತ್ಯ ಕಾರ್ಯಕ್ರಮವನ್ನು ನೋಡ್ರಿ, ಆನಂದ ಪಡ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ಖುಷಿ. ಇವತ್ತು ನೀವೇನ್ ಮಾಡ್ಬೇಕಂದ್ರೆ, ನಾವು ಕಲಿಯುವಾಗ ಈ ಕಲಿನಲ್ಲಿ ಇದು ಈಗ ನಲಿ ಕಲಿ ಮೊದಲ ನಿಂತು ಬಿಟ್ಟಿದೆ, ನಾವು ಖುಷಿಯಾಗಿರುವಂಥದ್ದು. ಸೊ ಹೀಗಾಗಿ ನಮ್ಮ ಆಲೋಚನೆಗಳು ಜಗತ್ತನ್ನು ಆಳ್ತಾ ಇವೆ ಅಂತ ಹೇಳ್ತಾರೆ. ನಮ್ಮ ವೈಚಾರಿಕ ಪ್ರಜ್ಞೆ ಮೊದಲು ಬುದ್ಧಿಮಟ್ಟ ಹೆಚ್ಚಾಗಬೇಕಾಗಿದೆ, IQ ಹೆಚ್ಚು ಮಾಡ್ಕೋಬೇಕಾಗಿದೆ, ಇಂಟೆಲಿಜೆಂಟ್ ಕೋಶಂಟ್. ಸೊ ಆ ಮಕ್ಕಳಿಗೆ ವಿಭಿನ್ನವಾದಂತಹ ಆಲೋಚನೆ ಇರ್ತಾ ಇವೆ, ವೈಯಕ್ತಿಕ ಭಿನ್ನತೆಗಳಿರ್ತಾ ಇವೆ. ಇವತ್ತು ನಾವು ಸೈಕಾಲಜಿ ಹೇಳ್ತೀವಿ, ಅವಳಿ ಜವಳಿ ಮಕ್ಕಳಲ್ಲಿ ಕೂಡ ವ್ಯತ್ಯಾಸವನ್ನು. ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದವರ ಪರವಾಗಿ, ಎಲ್ಲ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಮುಂದಿನದಾಗಿ
ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಮುಖ್ಯ ಗುರುಗಳು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಇನ್ನು 5 ನಿಮಿಷ, ಕೇವಲ 5 ನಿಮಿಷದಲ್ಲಿ ಈ ವೇದಿಕೆ ಕಾರ್ಯಕ್ರಮ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಯಾರು ಮಾತನಾಡಲಾರದೆ 5 ನಿಮಿಷ ತಾವು ಶಾಂತರಾಗಿ ಕುತ್ಕೊಂಡ್ರೆ ತಮಗ ನಾವು ಇಲ್ಲಿಂದ ನಮಸ್ಕಾರ ಮಾಡ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮ ಈ ನಮ್ಮ 13ನೇ ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಒಂದು ಮಾತಿಗೆ ಫೋನ್ ಕಾಲ್ ಮೂಲಕ ಸರ್ ನೀವು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಒಂದು ಮಾತು ಭಾಸ್ಕರ್ ಪತ್ತಾರ್ ಸರ್ ಅವರಲ್ಲಿ ವಿನಂತಿ ಮಾಡಿದಾಗ ತುಂಬ ಹೃದಯದ ಹುಮ್ಮಸ್ಸಿನಿಂದ ಒಪ್ಪಿಕೊಂಡು ನಮ್ಮ ಒಂದು